ಕೆಲವೊಮ್ಮೆ ಜೀವನ ನಮ್ಮನ್ನು 4 ದಿಕ್ಕುಗಳು ಸೇರುವ ಒಂದು ತಿರುವಿನ ಸ್ಥಳಕ್ಕೆ ತಂದು ನಿಲ್ಲಿಸುತ್ತದೆ. ಅಲ್ಲಿ 4 ದಿಕ್ಕುಗಳಲ್ಲಿ ಎಲ್ಲಾ ರೀತಿಯ ಸಂಕಷ್ಟ, ದುಃಖ, ನೋವು ಹಾಗೂ ವೇದನೆಗಳು ಒಂದೇ ಸಮನೆ ಬಂದು ಬಿಡುತ್ತದೆ. ಅಲ್ಲಿ ಸಂಕಷ್ಟಗಳಿಂದ ಹೊರಬರಲು ಅನ್ಯ ಮಾರ್ಗ ಕಾಣುವುದಿಲ್ಲ ಹಾಗೂ ಜೀವನದ ಅರ್ಥ ಸ್ಪಷ್ಟವಾಗುತ್ತದೆ. ಆದರೆ ಒಂದರ ಹಿಂದೆ ಒಂದರಂತೆ ಸಂಕಷ್ಟಗಳು ಜೀವನದಲ್ಲಿ ಬರುತ್ತಿದ್ದರೆ ನೆನಪಿನಲ್ಲಿಟ್ಟುಕೊಳ್ಳಿ, ಆ ಪರಮಾತ್ಮ ನಿಮ್ಮನ್ನು ಪರೀಕ್ಷಿಸುತ್ತಿದ್ದಾನೆ ಎಂದರ್ಥ. ಅವನು ಮುಂಬರುವ ದಿನಕ್ಕಾಗಿ ನಿಮ್ಮನ್ನು ಸಿದ್ಧಪಡಿಸುತ್ತಿರುತ್ತಾನೆ. ಸೂರ್ಯೋದಯದ ಮೊದಲು ಗಾಢ ಕತ್ತಲು ಆವರಿಸಿದಂತೆ, ವಸಂತ ಕಾಲ ಬರುವ ಮೊದಲು ಬಿರುಗಾಳಿ ಹಾಗೂ ಮಳೆ ಬಂದಂತೆ, ಅದೇ ರೀತಿ ಜೀವನದಲ್ಲಿ ಸಂತೋಷದ ಮೊದಲು ಕಷ್ಟ ಬರುತ್ತದೆ, ಸುಖದ ಮೊದಲು ದುಃಖದ ಸಾಗರ ತುಂಬಿರುತ್ತದೆ. ಆದ್ದರಿಂದ ಭಯಪಡಬೇಡಿ, ಧೈರ್ಯ ಹಾಗೂ ಶೌರ್ಯ ತುಂಬಿರಲಿ, ಏಕೆಂದರೆ ಪರಮಾತ್ಮನ ರಚನೆ ನಿನ್ನ ಕಲ್ಪನೆಗಿಂತಲೂ ಸುಖಕರವಾಗಿರುತ್ತದೆ.